ನಮ್ಮ ಅಕ್ಕನ ಫೋನು. ಹಲೋ. ಹಲೋ, ನಾನು ಮುತ್ತುರಾಜ್. ಓ ನೀವಾ? ಹೇಳ್ರಿ. ಅಲ್ಲ, ಮಾತಾಡ್ತಿರೋದು ಯಾರಂತ ಗೊತ್ತಾಗ್ಲಿಲ್ಲ. ಅದು ನಾನು ಶಾಂತ. ಓಹ್ ಶಾಂತ, ನೀನನ? ನನಗೆ ನಂಬರ್ ಕೇಳಿದೆ, ನಿಮ್ಮ ಮಾವ ಕೊಟ್ರು. ಯಾರ ಫೋನು? ನನ್ನ ಫೋನ್ ತಗೊಂಡು ಯಾರ ಜೊತೆ ಮಾತಾಡತಾಳ? ಯಾರದೇ ಫೋನು? ಯಾರದು? ಅಯ್ಯ, ಫೋನ್ ಕೇಳಿದ್ರೆ ಹಿಂಗೆ ಕೊಟ್ಟು ಹೋದ್ಲಲ್ಲ. ಹಲೋ, ಯಾರು? ಹಲೋ, ನಾನು ಮುತ್ತುರಾಜ್. ಈಗ ಹೇಳಿದ್ನಲ್ಲ, ಮತ್ತೆ ಹೊಳ್ಳಿ ಕೇಳಾತಿ. ಮುತ್ತುರಾಜ ಯಾರಂತ ಗೊತ್ತಾಗ್ಲಿಲ್ಲ. ಇಷ್ಟು ಬೇಗ ಮರ್ತಿರಲ್ರಿ? ನಿನ್ನೆ ನಿಮ್ಮನ್ನು ನೋಡಕ್ಕೆ ಬಂದಿದ್ನಲ್ಲ. ಓಹ್ ನೀವಾ? ಅದು ಅದು ನನಗೆ ಈಗ ಗೊತ್ತಾತಾ ಯಾರಂತ? ಹ್ಞೂ. ಹೌದು, ಈಗ ದನಿ ಬೇರೆ ಐತಿ, ಮೊದಲು ಮಾತಾಡಿದ ಧ್ವನಿ ಬೇರೆ ಐತಲ್ಲ. ಯಾರದು ಮಾತಾಡಿದ್ದು? ಯಾರಿಲ್ಲ, ನಾನೇ ಮೊದಲು ಮಾತಾಡಿದ್ದು, ನಾನೇ ಈಗ ಮಾತಾಡಿದ್ದು ನಾನೇ. ಅಂದಂಗೆ ನಿಮಗೆ ನನ್ನ ನಂಬರ್ ಹೆಂಗೆ ಸಿಕ್ತು? ನಿಮ್ಮ ಮಾವ ನನ್ನ ಫ್ರೆಂಡ್ ಅನ್ನೋದು ಮರ್ತ್ಬಿಟ್ರೆ ಅವನ ಹತ್ರ ಕೇಳಿಸ್ಕೊಂಡೆ. ಓಹ್ ಹೌದಾ? ನನಗೆ ನೀವು ಫೋನ್ ಮಾಡಿದ್ದಕ್ಕೆ ಒಂಥರ ಕೈಕಾಲು ತಣ್ಣಗಾಗತ್ತವ. ಏನು ಮಾತಾಡ್ಬೇಕಂತೇಳಿ ಗೊತ್ತಾಗಲ್ತು. ಒಂಥರ ಕೈಕಾಲು ನಡಗ್ದಂಗೆ ಆಗ್ತೈತಿ. ಅದು ನನಗೆ ಏನು ಮಾತಾಡ್ಬೇಕು ಗೊತ್ತಾಗಲ್ತು. ಹೋಗ್ಲಿ, ನಾನೇ ಮಾತಾಡ್ತೀನಿ. ಆರಾಮದ್ದೀರಾ? ಆರಾಮದ್ದೀನಿ. ನೀವು ಆರಾಮದಿರಲ್ಲ? ಆರಾಮದೀನಿ. ಅದು ನಿಮ್ಮ ಜೊತೆಗೆ ಮಾತಾಡ್ಬೇಕಂತ ಯಾಕೋ ಏನೋ ಗೊತ್ತಿಲ್ಲ, ಭಾಳ ಅನಿಸ್ತು. ಅದಕ್ಕೆ ನಂಬರ್ ಕೇಳಿಸ್ಕೊಂಡೆ ಕೊಟ್ಟ. ಹೌದಾ? ನಾನು ನೀವು ಫೋನ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇ ಇಲ್ಲ. ನಾನು ಇದೇ ಫಸ್ಟು ಹಿಂಗೆ ಗೊತ್ತಿಲ್ಲದೆ ಇರೋ ಜೊತೆ ಮಾತಾಡ್ತಿರೋದು. ನಂಗೆ ಭಾಳ ಖುಷಿ ಆಗತ್ತೈತಿ. ನಾನು ಇದ ಫಸ್ಟ್ ಒಂದು ಹುಡುಗಿ ಜೊತೆ ಮಾತಾಡತ್ತಿರೋದು. ಅಂದಂಗೆ ನಿಮ್ಮ ಹತ್ರ ಒಂದು ಮಾತು ಕೇಳಬೇಕಿತ್ತು, ಅಂದರೆ ಹೇಳಬೇಕಿತ್ತು. ಏನ? ಏನಂದ್ರೆ, ನನಗೆ ನಿನ್ನೆ ಒಂದು ಫೋನ್ ಬಂದಿತ್ತು. ಫೋನ್ ಬಂದಿತ್ತಾ? ಯಾರ್ದು? ಬೇಡ, ನೀವೇನೂ ತಿಳ್ಕೊಳಂಗಿಲ್ಲ ಅಂದ್ರೆ ನನ್ನ ಜೊತೆ ಇವತ್ತು ಸಂಜೆಗೆ ಬೇಡ, ಮಧ್ಯಾಹ್ನನೇ ಇಲ್ಲೇ ಬಾಹುಬಲಿ ಮಾಡ್ಸ್ಯಾರಲ್ಲ, ಅಲ್ಲಿ ಹೋಗಿ ನೋಡ್ಕೊಂಬರೋಣ. ನಾನು ನಿಮ್ಮ ಹತ್ರ ಮನಸ್ಸು ಬಿಚ್ಚಿ ಮಾತಾಡ್ದಂಗೂ ಆಕೈತಿ, ಬಾಹುಬಲಿ ಹೊಸ್ತಾ ಕಟ್ಸ್ಯಾರ ನೋಡ್ದಂಗೂ ಆಕೈತಿ. ನೀವು ಹ್ಞೂ ಅಂದರೆ ಕರ್ಕೊಂಡು ಹೋಗಕ್ಕೆ ಬರ್ತೀನಿ. ಅಲ್ಲ, ಮನ್ಯಾಗ ಅವ ಅಪ್ಪ ನನ್ನ ಮಾತು ಕೇಳಬೇಕಿತ್ತು. ನಾನೇ ಇದ್ಕಿದ್ದಂಗೆ ಹೆಂಗೆ ಹೋಗ್ಲಿ? ಕೇಳ್ರಿ, ಪರವಾಗಿಲ್ಲ. ಅವ್ರು ಹೋಗಿ ಬರ್ರಿ ಅಂದ್ರೆ ಬರ್ರಿ, ಇಲ್ಲಾಂದ್ರೆ ಬೇಡ. ಏನೋ ಒಂದು ವಿಷಯ ತಿಳ್ಕೊಬೇಕಾಗಿತ್ತು, ಅದನ್ನು ಕೇಳೋಣ ಅಂತ ಹಚ್ಚಿದ್ದೆ. ಹೌದಾ? ಸರಿ, ಬರ್ತೀನಿ. ನಾನು ಅವ ಅಪ್ಪಗೆ ನಾನೇ ಹೇಳಿ ಬರ್ತೀನಿ, ನೀವು ಬರ್ರಿ. ಸರಿ, ಇಡ್ಲಾ ಫೋನು? ಇಷ್ಟು ಕಡೆ ಇಡ್ತೀಯಾ? ಆಯ್ತು, ನಾಷ್ಟ ಆಗೈತೇನ? ಆಯ್ತು. ಸರಿ, ಬರ್ತೀನಿ. ಹಂಗಾರೆ ಇನ್ನೊಂದು ಅರ್ಧ ತಾಸ್ನಾಗ ಬರ್ತೀನಿ. ಪಟ್ಟಂತ ರೆಡಿ ಆಗ್ರಿ ಹಂಗಾರೆ. ಸರಿ. ಅಯ್ಯೋ ಯಪ್ಪ ದೇವ್ರಿ, ಇವ್ರು ಫೋನ್ ಮಾಡ್ಯಾರಲ್ವಾ? ಇವ ನನ್ನ ಬೇರೆ ಅಲ್ಲಿ ಬಾ ಅಂತ ಕರೆಯತ್ತಾರ. ನಾನು ಭಾಳ ದಿನದಿಂದ ಬಾಹುಬಲಿ ನೋಡ್ಬೇಕಂತ ಅನ್ಕೊಂಡಿದ್ದೆ. ಅಯ್ಯೋ ದೇವ್ರಿ, ಹಿಂಗೆ ಇವ್ರ ಜೊತೆಗೆ ಹೋಗಿ ನೋಡೋದು ಅವಕಾಶ ಸಿಗ್ತದಂತ ನಾನು ಅನ್ಕೊಂಡಿದ್ದೇ ಇಲ್ಲ. ಏನು ಮಾಡಲಿ, ಅವಾಗ ಹೇಳ. ಆದ್ರೆ ನನಗೆ ಬಂದಿರೋ ಫೋನ್ನ ಈಕೆದ ಕೆಪ್ಸಾಳ. ಶಕು, ಏನಕ್ಕ? ನನಗೆ ಬಂದಿದ್ದ ಫೋನ್ನ ನೀ ಎದಕ್ಕೆ ಕೆಪ್ಸಿದ್ದಿ? ಎಬಿಸ್ ಮತ್ತೆ ನಾನು ಶಾಂತ ಅಂತ ಹೇಳಿ ಹೋದಲ್ಲ? ತಮಾಷೆ ಮಾಡಿದ್ದು. ಏನು ತಮಾಷೆ ಮಾಡ್ತಿ? ನಂಗೆಲ್ಲ ಗೊತ್ತೈತಿ ನಿನ್ನ ತಮಾಷೆ ಏನ ಎತ್ತ ಅಂತೇಳಿ. ಅವ ಅವ ಬಾಯ್ಲೆ. ಅಯ್ಯ, ತಮಾಷೆ ಮಾಡಿದ್ದೆ, ಅದನ್ನ ಅವನ ಮುಂದೆ ಹೇಳಕತ್ತೀಯನ? ಏನವ ನಿಮ್ಮ ಜಗಳ? ಹಗಲಿ 12 ತಾಸು ಇರೋದ ಅನ್ನೋದು ಮುಗಿಯೋದೇ ಇಲ್ಲನ? ಏನಿಲ್ಲವ, ಒಂದು ತಮಾಷೆ ಮಾಡಿದ್ದು ನಿನ್ನ ಮುಂದೆ ಹೇಳತ್ತಾಳ. ಅದಲ್ಲ ಬಿಡವ, ಈಕಿದ ಯಾರು ತಲೆ ಕೆಡ್ಸ್ಕೊತಾರ. ಅವ ಅದು ಈಗ ನಿನ್ನ ಹಳೆಯ ಫೋನ್ ಮಾಡಿದ್ರು. ನಮ್ಮ ತಮ್ಮನ ಏನಂತ? ಯಾವ ಬರ್ತಾನಂತ? ಅಳಿಯ ಅಂದ್ರೆ ಅವನ ಒಬ್ಬನೇನೆ, ಅದು ಅವನ ತಮ್ಮ ತಿಮ್ಮ. ಅಳಿಯ ಅಲ್ಲ, ಹಂಗಿದ್ರೆ ಮಾವ ಅಂತಿದ್ದೆ. ಅಳಿಯ ಅಂದ್ರೆ ನಿನ್ನೆ ನೋಡ್ಕೊಂಡು ಹೋಗಿದ್ರಲ್ಲ ಅವ್ರಾ? ಏನಂತ? ಏನಂದ್ರೆ ಅವರು ಬಾಹುಬಲಿ ಹೊಸ್ದಾಗಿ ಮಾಡ್ಸಾರಲ್ಲ, ಅದನ್ನ ನೋಡುನು ಬರ್ತೀಯಾ ಕಾರ್ ಗಡ್ಯಾಗ? ಆಮೇಲೆ ನಿನ್ನ ಜೊತೆ ಸ್ವಲ್ಪ ಮಾತಾಡ್ಬೇಕು, ಯಾರೋ ಫೋನ್ ಮಾಡಿದ್ರು ಅದ್ರ ಬಗ್ಗೆ ಮಾತಾಡ್ಬೇಕು ಅಂತ ಏನೇನೋ ಅಂದರು. ಯಾರು ಅಂದೆ ಇಲ್ಲ, ಅದು ಇದ್ರ ಬದ್ರ ಮಾತಾಡ್ಬೇಕು, ಅದಕ್ಕೆ ನಿನ್ನ ಮನಸ್ಸು ನಂಗೆ ಅರ್ಥ ಆಗ್ಬೇಕು, ನನ್ನ ಮನಸ್ಸಿನಾಗ ಏನೈತೆ ನಿಂಗೆ ಅರ್ಥ ಆಗ್ಬೇಕು, ನೀ ಇಲ್ಲೇ ಬಂದಿದ್ರೆ ಚೆನ್ನಾಗಿರ್ತೈತೆ ಅಂದರು. ಅಯ್ಯೋ ದೇವ್ರಿ. ಅವ ಹೋಗ್ಬರ್ಲೆ. ಅಲ್ಲ ಹುಡುಗಿ, ನಿನ್ನೆರ ನೋಡಕ್ಕೆ ಬಂದಾರ. ಇನ್ನು ಎತ್ತ ಏನು ಯಾವಾಗ ಮದುವೆ ಅಂತನೂ ಮಾತಾಡಿಲ್ಲ. ಆಗಲೇ ಅವ್ನು ಕುಟ್ಟು ಕಾರ್ ಗಡ್ಯಾಗ ಹೋಗ್ಕನಂತಿಯಲ್ಲ ಹುಡುಗಿ. ಆ ಹುಡುಗನ ಹೋಗರ ಈ ವಿಚಾರ ಗೊತ್ತಾದ್ರೆ ಆಕಿ ನಮ್ಮ ಬಗ್ಗೆ ಏನು ತಿಳ್ಕೊಳಕಿಲ್ಲ. ಎಷ್ಟು ಲೂಸ್ ಬಿಟ್ಟಾರ ನೋಡಿ ಮಗಳನ್ನ ಹಿಂಗೆ ಅಡ್ಡಾಡಕ್ಕೆ. ಅಯ್ಯೋ ಅಯ್ಯೋ, ಇನ್ನೂ ಮದುವೆ ಇಲ್ಲ ಮುಂಜಿಲ್ಲ ಅಂತ ಅನ್ಕೊಳಂಗಿಲ್ಲ. ನೋಡಿ ನೀನೇ ವಿಚಾರ ಮಾಡು. ಈಗ ಸುಮ್ಮನೆ ಮತ್ತೆ ಇಲ್ಲದ್ದು ಒಂದು ಮಾತಿಗೆ ದಾರಿ ಆಕತಿ, ಅದಕ್ಕೋಸ್ಕರ ಹೇಳಿದ್ ನೀವು. ಅವ ನಿನ್ನೆ ಏನಾರ ಮಾತಾಡೋದಿದ್ರೆ ಮಾತಾಡೋಗ್ರಿ ಅಂದರೆ ನಾನು ಮಾತಾಡಲಿಲ್ಲ, ಅವರು ಮಾತಾಡಲಿಲ್ಲ. ಈಗ ಈಗ ಮಾತಾಡ್ಬೇಕನ್ನೋ ಹೊತ್ತಿನ ಕಳ್ಸಲ್ಲ ಅಂತಿ. ಅಕ್ಕ ನಾನು ಬರ್ತೀನಿ. ನಿಂದು ಓದ್ಕೊಳ್ಳೋದೈತಿಲ್ಲ,
ಓದ್ಕೋ. ನೀ ಎದಕ್ ಬರ್ತಿ? ನಾ ಏನ್ ನಿನ್ನಂಗ್ ಓದಕ್ಕೆಲ್ಲ ಮಾಡಕ್ಕೆಲ್ಲ. ಎಲ್ಲಿ ಹೋದ್ರೇನು ಯಾವಾಗ ಬಂದ್ರೇನು ನಿನ್ ಪಾಪ ಓದೋದಿರ್ತಾವು, ಮತ್ ನಾವು ಲೇಟಾಗಿ ಬಂದಿಗಿಂದ್ರೆ ಅದಕ್ಕೆ ಓದ್ಕೋ. ಬ್ಯಾಡವಾ, ಹೇಳೋದು ಕೇಳು. ಅಲ್ಲ ನೋಡಿದ್ರೆ ಏನಂತಾರ ಮತ್ತೆ ಆಮೇಲೆ ನೋಡು, ಆಗ್ಲೇ ಮಗಳನ್ನ ಅಡ್ಡಾಡಕ್ ಕಳ್ಸಿದ್ಲು, ಇನ್ನೂ ಮದುವೆನೇ ಫಿಕ್ಸ್ ಆಗಿಲ್ಲ, ಮೂರ್ತಿಲ್ಲ. ಅವ ನಾನೇನು ಊರಾಗೆಲ್ಲ ಬಾಜಾ ಬಾಜಿಂತ್ರಿ ತಗೊಂಡು ಅಂಗೂರ್ ಸಾರ್ಕೊಂತ ಹೋಗ್ತೇನೆ, ನೀನು ತರ್ಕೊಟ್ಟು ಹೊಂಟೇನೆ ಅಂತೇಳಿ. ಕಾರ್ನಾಗ ಈಗ ಹೋಗ್ತೇನೆ ಅಂದೆಲ್ಲ, ಹೋಗೋದು ನೋಡಂಗಿಲ್ಲನ? ಇಲ್ಲ ಆಳ. ಏನಪ್ಪ, ಆಯ್ತು ಸರಿ, ಹೋಗ್ಬಾ. ಬರ್ತಾರಂತನ ನೋಡು, ಕತ್ಲಾಗೋದ್ರೊಳಗೆ ಬಂದ್ಬಿಡ್ಬೇಕು. ನಿನ್ನ ಎಚ್ಚರಿಕೆ ಒಳಗೆ ನೀ ಇರ್ಬೇಕು, ಅರ್ಥ ಮಾಡ್ಕೋ. ಕತ್ಲಾಗೋದ್ರ ಬಂದ್ಬಿಡ್ತೇನೆ, ನನ್ನ ಎಚ್ಚರಿಕೆ ನಾ ಇರ್ತೇನಪ್ಪ. ಅಯ್ಯೋ ಬಂದೇ ಬಿಟ್ರವ. ಅವ ಹೋಗ್ಬರ್ಲೆ. ಅಕ್ಕ ನಾನು ಬರ್ತೀನಿ, ನಂದು ಏನು ಓದೋದಿಲ್ಲ. ನಮ್ಮಿಬ್ಬರ ಮಧ್ಯೆ ಶಿವಪೂಜೆ ಕರಡಿ ಬಿಟ್ಟಂಗೆ ನೀ ಯಾಕೆ ಬರ್ತಿ? ಮೊನ್ನೆ ಮಾವನ ಹತ್ರ ಮಾತಾಡಕ್ ಸನೇಪ್ ಹೋಗತ್ಲೆ, ನಾನು ದೂರ ದಬ್ಬಿ ಕೈ ಇಟ್ಟಿಲ್ಲ ಅಡ್ಡ. ಹಂಗ ಈಗ ನೀ ಬರಬೇಡ. ಹೌದು, ನನ್ನ ಮದುವೆಯಾಗ ಹುಡುಗವ ನಾ ಹೊಂಟೇನಿ, ನೀ ಯಾಕೆ ಬರ್ತೀಯ ಅನ್ನೋ ನಂಗೆ ಅರ್ಥ ಆಗೋಲ್ತ. ನಿನ್ನ ಮದುವೆಯಾಗ ಮಾವ ಮನ್ಯಾಗ ಅದಾನಿಲ್ಲ? ಬೇಕಾದ್ರೆ ಫೋನ್ ಹಚ್ಚಿ ಹೇಳ್ತೀನಿ, ಮಾವ ನನ್ನ ತಂಗಿ ಬೇಕದಾಳ ಮನೆಗೆ ಹೋಗಂತ ಹೇಳ್ತಾನೆ. ಓ ಇಲ್ಲದಿರನ? ಹಾ ಬರ್ಪ ಕುಂದ್ರಿ ಬರ್ಪ. ಅದು ಏನಿಲ್ಲ ಅತ್ತಿಯವ್ರ, ಅದು ಒಂದು ಸ್ವಲ್ಪ ಈಕಿನ್ನ ಆ ಬಾಹುಬಲಿ ನೋಡಕ್ ಕರ್ಕೊಂಡು ಹೋಗೋಣ ಅಂತ ಸ್ವಲ್ಪ ಮಾತಾಡ್ಬೇಕಿತ್ತ. ಆಗ್ಲಪ್ಪ, ಕರ್ಕೊಂಡು ಹೋಗಿ ಬಾ. ಊರಾಗ ಏನಂತಾರೆ ಏನಂತ ಬ್ಯಾಡ ಅಂದೆ, ಮತ್ತೆ ಈಕಿ ಮಾತಾಡ್ಬೇಕನ್ನಕತ್ತಾರವ, ಹೋಗ್ಬರ್ತೀನಿ ಅಂದ್ಲ. ಆಯ್ತು ತಗೋರ್ವ ಅಂತ ಸುಮ್ಮನಾದೆ. ಹುಷಾರು ನೋಡ್ರಿ ಒಟ್ಟು. ಹುಷಾರಾಗಿ ಹೋಗಿ ಹುಷಾರಾಗಿ ಬರ್ರಿ. ಆಯ್ತು, ನೀವೇನು ತಲೆ ಕೆಡಿಸ್ಕೊಬೇಡ್ರಿ, ಬರ್ರಿ ಶಾಂತವ್ರೆ. ಆಹಾ, ನನ್ನ ಮಗಳು ಎಷ್ಟು ಅದೃಷ್ಟ ಮಾಡ್ಯಾಳ ಅಂತ ಚಲೋ ಕಾರ್ನ್ಯಾಗ ಹೊಂಟಾಳ ಅಂದ್ಬಿಟ್ಟು. ಚಂದಿರ್ಲವ, ಎತ್ತಾಗ ಒಟ್ಟು ಚಂದಿರ್ಲಿ, ಇಬ್ರು ಖುಷಿ ಖುಷಿಯಾಗಿರ್ಲಿ. ಅಲ್ಲ, ಅವರಿಬ್ರು ಹೊಂಟ್ರ ನಿಂದೇನು ಕೆಲಸ? ನಾನು ಹೋಗ್ತೇನಂತೀಯಲ್ಲ, ತಲೆ ಬುದ್ಧಿ ಬೇಡ ನಿನ್ಗೆ ಏಟ್ರ? ಸುಮ್ಮನೆ ನೀನು. ನಿನ್ನ ತಮ್ಮನ ಕಡೆ ಕಾರ್ ಐತೇನೆ? ನಾನೇ ಮದುವೆ ಮಾಡ್ಕೋತೇನಂದ್ರೆ ಅವ್ರನ್ನ ಬಿಡವಲ್ರ, ಇವ್ರ ಮದುವೆ ಮಾಡ್ಕೊ ಅಂತಾಳ. ನಿನ್ ಜೊತೆ ಮಾತಾಡ್ತೇನಲ್ಲ, ನಂಗೆ ಬುದ್ಧಿ ಇಲ್ಲ. ಹೋಗಿ ಓದ್ಕೋ ಹೋಗ. ಇಲ್ಲ ಬರೇ 3 ಹೊತ್ತು ಓದೋದು ಬ್ಯಾಸರ ಆದ್ರೆ ನಡಿ, 4 ಬಾಂಡೆ ತಿಕ್ಕೊಂಡು ನಡಿ. ಮಗಳನ್ನ ತಿರ್ಗಾ ಕಳ್ಸಿ ಅಲ್ಲೇ, ನಾ ಬಾಂಡೆ ತಿಕ್ತಂತಾಡ್ ನಿಂಗೆ. ಮಗಳನ್ನ ತಿರ್ಗಾ ಕಳ್ಸೀನಿ, ನೀನು ನಿನ್ನ ಮಕ್ಕ ನೋಡ್ಕೊ ನಿಂದ. ಮತ್ತೆ ತಿರ್ಗಾ ಕಳ್ಸಕ್ಕೇನೈತಿ? ಆಕಿನೇ ಮಾಡಿರ್ತಾಳ ಅರ್ಧ ಕೆಲಸ, ನೀ ಏನು ಮಾಡೋದೇ ಇಲ್ಲ. ಪಾಪ ಹುಡುಗಿ ಎಲ್ಲ ಕೆಲಸ ಮಾಡೋದಲ್ದ ಮತ್ತೆ ನಿನ್ನ ಕಡೆ ಈ ಮಾತು ಬೇರೆ ಅನ್ಸ್ಕೋಬೇಕು.